ಏನು ವಿಷಯ ಪಾರ್ವತಮ್ಮನವರೇ? ಏನಮ್ಮ? ಅದೇ ಆ ಹುಡುಗಿ ಯಾಕೆ ಬಂದಿದ್ಲು? ಅವಳೇ ಹೇಳಿದ್ಲಲ್ಲ. ಅವಳು ಹೇಳಿದ್ ನನಗೆ ಬೇಕಿಲ್ಲ. ವಿಷಯ ಬೇರೆನೇ ಇದೆ ಅಂತ ನನಗೆ ಅನುಮಾನ. ಅವಳು ಯಾರೋ ದಿಕ್ಕಿಲ್ಲದ ಹುಡುಗಿ, ಭಿಕ್ಷೆ ಬೇಡಕ್ಕೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳೋಣ. ಅವಳನ್ನು ಒಳಗಡೆ ಕೂಡ ಹಾಕಿದ್ದಕ್ಕೆ ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು? ನೀವು ಆಡ್ತಾ ಇದ್ದಿದ್ದು ನೋಡಿದ್ರೆ ನಿಮಗೂ ಆ ಹುಡುಗಿಗೂ ಏನೋ ಹತ್ರದ ಸಂಬಂಧ ಇದೆ ಅಂತ ಅನಿಸ್ತಿತ್ತು. ಹೇಳಿ, ಯಾಕೆ ನೀವು ಅಷ್ಟೊಂದು ಎಕ್ಸೈಟ್ ಆಗ್ತಿದ್ರಿ? ನಿಮಗೂ ಆ ಹುಡುಗಿಗೂ ಏನು ಸಂಬಂಧ? ನನಗೂ ಆ ಮಗುಗೂ ಹೇಗೆ ಸಂಬಂಧ ಇರೋಕ್ಕೆ ಸಾಧ್ಯ ಅಮ್ಮ? ನನಗಿರೋದು 3 ಜನ ಹೆಣ್ಮಕ್ಳು. ಅವರನ್ನು ಬಿಟ್ಟರೆ ಬೇರೆ ಯಾವ ಬಂಧು ಬಳಗನೂ ನನಗಿಲ್ಲ. ಈ ಹುಡುಗಿ ನೋಡಿ ಅಯ್ಯೋ ಪಾಪ ಅನ್ನಿಸ್ತು, ಅದಕ್ಕೆ ಹಾಗೆ ಒದ್ದಾಡ್ಬಿಟ್ಟೆ. ಆಯಿತು, ಆದರೂ ಆ ಮಟ್ಟ ಕಾಡೋದಾ? ನೀವು ಶ್ರೀಮಂತರು, ಬಡತನ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ. ಹಸಿವು ಅಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಅನ್ನದ ಬೆಲೆ ಗೊತ್ತಾ? ಎಷ್ಟೋ ಸಲ ನಾನೇ ಹಸುವಿನಿಂದ ಒದ್ದಾಡ್ತಾ ಇರಬೇಕಾದ್ರೆ ಬೇರೆಯವ್ರ ತಟ್ಟೆ ಕಿತ್ಕೊಳ್ಳೋಣ, ಬೇರೆಯವ್ರ ತಟ್ಟೆ ಕೈ ಹಾಕೋಣ ಅಂತ ಅನ್ನಿಸ್ತಾ ಇತ್ತು. ಈ ಮಗು ಹೇಗಿರುತ್ತೆ ನೀವೇ ಹೇಳಿ? ಅದಕ್ಕೆ ಆ ಹುಡುಗಿ ನೋಡಿ ತುಂಬ ಕನಿಕರ ಆಯಿತು. ಹಾಗಾಗಿ ಒದ್ದಾಡ್ಬಿಟ್ಟೆ. ಆ ಮಗುಗೂ ನನಗೂ ಬಡತನದ ಸಂಬಂಧ ಬಿಟ್ಟರೆ ಬೇರೆ ಯಾವ ಸಂಬಂಧನೂ ಇಲ್ಲ. ಈ ಅಮ್ಮ ಏನೇ ಹೇಳಿದ್ರು ನಂಬಿಕೆನೇ ಬರ್ತಿಲ್ಲ. ಆ ಹುಡುಗಿನ ಒಳಗೆ ಹಾಕಿದಾಗ ಇವಳು ನಾರ್ಮಲ್ ಆಗಂತೂ ನಡ್ಕೊಳ್ಳಿಲ್ಲ. ತನ್ನ ಸ್ವಂತ ಮೊಮ್ಮಗಳೇ ಅನ್ನೋ ಹಾಗೆ ನಡ್ಕೊಂಡ್ಬಿಟ್ಲು. ಅದು ಅಲ್ಲದೆ ಆ ಹುಡುಗಿ ಮುಂಚೆನೂ ಒಂದ್ಸಲ ಬಂದಿದ್ಲು. ಆಗ ಶಾಲಿನಿನೇ ತನ್ನ ಮಗಳು ಅನ್ನೋ ಥರ ಉಪಚಾರ ಮಾಡಿದ್ಲು. ಅಂದರೆ ಪಾರ್ವತಿಗೂ ಆ ಹುಡುಗಿಗೂ ಏನೋ ಸಂಬಂಧ ಇದೆಯಾ? ಒಂದು ಹೆಣ್ಣು ಆಸೆ ಚಪ್ಲಕ್ಕೆ ಬಿದ್ದು ಮಾನ ಕಳ್ಕೊಂಡ್ರೆ ತಪ್ಪು. ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಲವಂತಾಗ ಅವಳ ಹೆಣ್ತನ ಕಳ್ಕೊಂಡ್ರೆ ಅದ್ರಲ್ಲಿ ಅವಳ ತಪ್ಪು ಏನೂ ಇರಲ್ಲ. ಎಕ್ಸ್ಪ್ಲೇನ್ ಮಾಡಿ ಹೇಳಿದಿ. ಯಾವ ಪರಿಸ್ಥಿತಿ, ಯಾರು ಬಲವಂತ? ಅದು ಸಾರಿ, ಇದ್ರ ಮೇಲೆ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಶಾಲಿನಿ ಇದಕ್ಕೂ ಮುಂಚೆ ತಪ್ಪು ಮಾಡಿರೋದೇ ನಿಜನಾ? ಶಾಲಿನಿಗೂ ಆ ಮಗುಗೂ ಏನು ಸಂಬಂಧ? ಎಲ್ಲೋ ಏನೋ ನಡೀತಾ ಇದೆ. ಏನ್ ಮಾಡ್ಲಿ? ಯಾವುದು ಸ್ಪಷ್ಟ ಆಗ್ತಿಲ್ಲ, ಯಾವುದಕ್ಕೂ ಸಾಕ್ಷಿ ಇಲ್ಲ. ದೇವರೇ, ಇದನ್ನೆಲ್ಲ ಹೇಗೆ ಸರಿ ಮಾಡಲಿ? ಇಂಥ ಲೋ ಕ್ಲಾಸ್ ಜನಗಳಿಂದ ನನ್ನ ಮಗನ ಹೇಗೆ ಕಾಪಾಡ್ಕೊಳ್ಳಿ?